ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ನಾವು ಮನೆಯಲ್ಲಿ ಬಹಳಷ್ಟು ಪೂಜೆಗಳನ್ನ ಮಾಡ್ತೀವಿ ಗುರುಗಳೇ. ನಮ್ಮನೆ ದೇವರು ಚಾಮುಂಡೇಶ್ವರಿ, ಯಲ್ಲಮ್ಮ, ಕೆಂಪಮ್ಮ, ದೊಡ್ಡಮ್ಮ, ಮಾರಮ್ಮ ಎಲ್ಲ ಅಮ್ಮನವರು ಇದ್ದಾರೆ. ಎಲ್ಲ ನಾವು ಪೂಜೆ ಚೆನ್ನಾಗಿ ಮಾಡ್ತೀವಿ. ಆದರೆ ದೇವಿ ಅನುಗ್ರಹ ಒಂದು ದಿವಸ ನಮ್ಮ ಮೇಲೆ ಆಗಿಲ್ಲ. ಯಾಕಾಗಿಲ್ಲ? ಯಾವಾಗ ನಮ್ಮ ತಾಯಿದು ಅನುಗ್ರಹ ನಮ್ಗೆ ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಹಲವಾರು ಜನಗಳಿಗಿರುತ್ತೆ. ಹೆಚ್ಚು ಕಡಿಮೆ ಒಂದು 90% ಜನಗಳಿಗೆ ಈ ಒಂದು ಪ್ರಶ್ನೆ ಇರುತ್ತೆ. ಈ ಒಂದು ಪ್ರಶ್ನೆಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವೊಂದು ಪ್ರಶ್ನೆಯನ್ನು ಹಾಕ್ತೀವಿ. ಹೆಂಗಾಗ್ತೀವಿ? ವಿಳ್ಯದೆಲೆ ಅಡಿಕೆಯನ್ನು ಇಟ್ಕೊಂಡು ತಾಂಬೂಲ ಪ್ರಶ್ನೆಯ ಮುಖಾಂತರ ಈ ಒಂದು ಪ್ರಶ್ನೆಯನ್ನು ಹಾಕ್ತೀವಿ. ಯಾಕೆ ದೇವಿ ಅನುಗ್ರಹ ನಿಮ್ಗೆ ಸಿಕ್ಕಿಲ್ಲ? ಇಷ್ಟೆಲ್ಲ ಮಾಡಿದ್ರು ಯಾವಾಗ ಸಿಗುತ್ತೆ, ಏನಾಗಿದೆ ಅಂತಕ್ಕಂಥ ಸಮಸ್ಯೆ. ಒಂದಷ್ಟು ಜನಗಳಿಗೆ ಕೆಲವು ಶಾಪಗಳಿರುತ್ತೆ. ಪ್ರೇತಶಾಪ, ಪಿತೃಶಾಪ, ಮಾತೃಶಾಪ, ಭ್ರಾತೃಶಾಪ, ಗುರುಶಾಪ, ಸ್ತ್ರೀಶಾಪ, ಈ ಥರ ನಾಗಶಾಪಗಳು ಇವೆಲ್ಲ ಇರುತ್ತೆ. ಕೆಲವರಿಗೆ ದೋಷಗಳಿರುತ್ತೆ. ನಾಗದೋಷ, ಜಲದೋಷ, ಇಂತಹ ಹಲವಾರು ದೋಷಗಳಿರ್ತವೆ. ಜೊತೆಗೆ ಕೆಲವರಿಗೆ ಕೆಲವು ಆರೋಗ್ಯದಲ್ಲಿ ಸಮಸ್ಯೆಗಳಿರ್ತವೆ. ಇದೆಲ್ಲ ಇದ್ದಾಗ ಏನಾಗುತ್ತಂದರೆ, ನಮ್ಮ ಜನ್ಮದಲ್ಲಿ ಪ್ರತಿ ದಿವಸನೂ ದುಡ್ಕೊಂಡು ಹೋಗ್ತಾ ಇರುತ್ತೆ ಮುಂದಕ್ಕೆ. ಆದರೆ ದೇವಿ ಮಾತ್ರ ನಮ್ಗೆ ಆಕರ್ಷಣೆ ಆಗಲ್ಲ. ದೇವಿದು ನಮ್ಮ ಬಗ್ಗೆ ಒಂದು ಅನುಗ್ರಹ ಅಂತಕ್ಕಂಥದ್ದು ಕೊಡಲ್ಲ. ಆದರೆ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿರ್ತೀವಿ. ಅದಕ್ಕೆ ನಾವು ಹೇಳೋದೇನೆಂದರೆ, ಫಸ್ಟು ತಾಂಬೂಲದ ಮುಖಾಂತರ ಚೆಕ್ ಮಾಡಿಸ್ಬೇಕು. ಯಾಕೆ ನಮ್ಗೆ ದೇವಿ, ಆ ತಾಯಿ ಕರೀತಾ ಇಲ್ಲ, ತಾಯಿ ನಮ್ಮ ಕಡೆಗೆ ಯಾಕೆ ಕೃಪೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಸೊ ಎಲ್ಲ ಥರದ್ದು ಏನಾದರೂ ದೋಷ ಇದೆ, ಶಾಪ ಇದೆ ಅಂದರೆ ಅದನ್ನೆಲ್ಲ ಪರಿಹಾರ ಮಾಡಿಸಿದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ನದಿ ಇರಬೇಕು. ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇರಬೇಕು. ಈಗ ಶೃಂಗೇರಿ ಶಾರದಾ ಪೀಠ, ನಮ್ಮ ಈ ಕಡೆ ನಿಮಿಷಾಂಬ, ಇನ್ನೂ ಹಲವಾರು ದೇವಿಯರ ಕ್ಷೇತ್ರಗಳಿದೆ. ನಾವು ಸುಮ್ಮನೆ ಪ್ರಚಾರ ಮಾಡೋದಲ್ಲ, ಒಂದೊಂದೇ ದೇವಸ್ಥಾನಗಳು ಹೇಳ್ತಾ ಪ್ರಚಾರ ಮಾಡೋದಲ್ಲ. ಹಲವಾರು ದೇವಿಯರ ದೇವಸ್ಥಾನ ಇದೆ. ಆ ನೀರು ಎಲ್ಲಿರುತ್ತೋ ಅಲ್ಲಿ ದೇವಿ ದೇವಸ್ಥಾನ ಇದ್ದರೆ ಅದೇ ನೀರೇನೇ ಆ ದೇವಿಗೆ ಜೀವ, ಶಕ್ತಿ. ನಾವೇನು ಮಾಡಬೇಕು, ನಮ್ಮ ದೋಷಗಳೆಲ್ಲ ಪರಿಹಾರ ಆದಮೇಲೆ ಆ ನದಿಯ ಹತ್ರ ಕೂತ್ಕೊಂಡು ಆ ತಾಯಿಯನ್ನು ಕರಿಬೇಕು. ಆಗ ಅವಳು ನಿಮ್ಮ ಕರೆಗೆ ಹೋಗೊಟ್ಟು ಕನಸಿನ ರೂಪದಲ್ಲಿ ಬರ್ತಾಳೆ, ನಿಮ್ಮನ್ನು ಕರೀತಾಳೆ, ನಿಮ್ಮ ಹೆಸರಿಡಿದು ಕರೀತಾಳೆ, ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಿಮ್ಮ ಮೈಲಿರ್ತಕ್ಕಂಥ ಕೊಳೆ ಹೋಗಬೇಕು. ಕೊಳೆ ಅಂದರೆ ಈ ದೋಷ ಶಾಪಗಳೆಲ್ಲ ಇರುತ್ತಲ್ಲ, ನಾವು ತಾಯಿ ಗರ್ಭದಿಂದ ಹೊರಗಡೆ ಬಂದಮೇಲೆ ನಾವು ಏನು ಕರ್ಮ ಅಂತ ಹೊತ್ಕೊಂಡಿರ್ತೀವಿ, ಆ ಕರ್ಮವನ್ನೆಲ್ಲ ಕಳ್ಕೊಂಡಾಗ ಆ ದೇವಿಯ ಅನುಗ್ರಹ ಅಂತಕ್ಕಂಥ ಸಿಗುತ್ತೆ. ಒಳ್ಳೆಯ ಒಂದು ವಿಚಾರದಲ್ಲಿ ನಮಗೆ ಈ ಒಂದು ದೇವಿಯ ಒಂದು ಅನುಗ್ರಹ ಅಂತಕ್ಕಂಥ ಸಿಗುತ್ತೆ. ನಮ್ಮನ್ನು ಅವಳು ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ, ನಮ್ಮನ್ನು ಮುಂದೆ ನಡೆಸ್ತಾಳೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಕೊಡ್ತಾಳೆ. ಈ ಜ್ಞಾನ ಎಲ್ಲ ಎಲ್ಲಿಂದ ಬರುತ್ತೆ ನಮಗೆ? ಪ್ರಶ್ನಾಶಾಸ್ತ್ರ, ಕವಡೆ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ತಾಂಡೂಲ ಪ್ರಶ್ನೆ, ಪ್ರಶ್ನಕುಂಡಲಿ, ಈ ಥರ ಎಲ್ಲ ಪ್ರಶ್ನೆಗಳಿಂದ ಬರುತ್ತೆ. ಈ ಒಂದು ಪ್ರಶ್ನೆಗಳನ್ನ ನಾವು ಸರಿಯಾಗಿ ಕಲ್ತ್ಕೋಬೇಕು. ಹಾಗಾಗಿ ನಾನು ಹಲವಾರು ಜನಕ್ಕೆ ಈ ಒಂದು ಜ್ಞಾನವನ್ನು ಕೊಡಬೇಕು ಅಂಥೇಳಿ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೀನಿ. ಈಗ ಜೂನ್ ತಿಂಗಳಲ್ಲೂ ಒಂದು ಕ್ಲಾಸ್ ಇದೆ. ಈ ಒಂದು ಕ್ಲಾಸಸ್ಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ, ಸೇರಿಕೊಳ್ತಾರೆ, ಖುಷಿ ಪಡ್ತಾರೆ. ಅವರ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಳ್ತಾರೆ. ಇನ್ನೊಂದಷ್ಟು ಜನ ಸಿದ್ಧಿಯನ್ನು ತೊಗೊಂಡು ಹೋಗ್ತಾರೆ. ಅವರು ಕೂಡ ದೇವಿನ ಕನೆಕ್ಟ್ ಮಾಡಿಕೊಂಡು ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳ್ತಾರೆ. ಇನ್ನೊಂದಷ್ಟು ಜನ ಬಂದು ಕೇಳ್ತಾರೆ, ಯಾವ ರೀತಿಯಲ್ಲಿ ಮಾಡೋದು ಗುರುಗಳೇ ಅಂತ ಕೇಳಿ ಅವರಿಗೆ ಒಂದು ತಾಂಬೂಲ ಮುಖಾಂತರ ನಾವು ಪ್ರಶ್ನೆಯನ್ನು ತೆಗೆದು ಅವರಿಗೆ ಒಂದಷ್ಟು ವಿಚಾರವನ್ನು ಹೇಳ್ತೇವೆ. ಹೀಗೆ ನಾವು ದೇವಿಯನ್ನು ಆರಾಧಿಸಿ ಚೆನ್ನಾಗಿ ಅವಳನ್ನ ಒಲಿಸ್ಕೊಂಡ್ರೆ ಅವಳು ನಮ್ಮನ್ನು ಖಂಡಿತವಾಗ್ಲೂ ಕರೀತಾಳೆ. ನಮ್ಮನ್ನು ಕರೆದಿದ್ದಾಳೆ, ನಿಮ್ಮನ್ನು ಕೂಡ ಖಂಡಿತವಾಗ್ಲೂ ಕರೀತಾಳೆ.
ಆ ಕರಿಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ಇರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅಭಿವೃದ್ಧಿ ಮಾಡ್ಕೋಬೇಕು ಅಂತಿದ್ದರೆ ಇರುವಂಥ ಶಾಪದೋಷಗಳನ್ನೆಲ್ಲ ತೆಗೆದು ಒಂದಷ್ಟು ಸಿದ್ಧಿ, ಒಂದಷ್ಟು ಅನುಕೂಲವನ್ನು ಪಡ್ಕೊಳ್ಳಿ. ಒಳ್ಳೆಯ ಒಂದು ಅನುಗ್ರಹ ಆಗುತ್ತೆ. ಇನ್ನು ಹೆಚ್ಚಿನ ವಿವರ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ. ಇನ್ನೊಂದಷ್ಟು ಒಳ್ಳೆಯ ಒಂದು ದೇವಿಯ ಒಂದು ಮಂತ್ರಗಳಿರ್ಬೋದು, ತಂತ್ರಗಳಿರ್ಬೋದು, ಯಂತ್ರಗಳಿರ್ಬೋದು ಮತ್ತು ಈ ಒಂದು ಪ್ರಶ್ನಾಶಾಸ್ತ್ರದ ಒಂದು ತರಗತಿಗಳಿರ್ಬೋದು, ಎಲ್ಲದರ ಬಗ್ಗೆನೂ ನಾವು ಮಾಹಿತಿ ಕೊಡ್ತೀವಿ.